ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಶಾಕ್ ಅದೇನು ಅಂದರೆ ಖಾಸಗಿ ಬಸ್ ದರ ಹೆಚ್ಚಳ ಮಾಡ್ತಾ ಇದ್ದಾರೆ. ಅದು ಇಂದಿನ ಮಧ್ಯರಾತ್ರಿಯಿಂದಲೇ ಜಾರಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತಿಂದನೇ ಜಾರಿ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಸರ್ ಜಾಸ್ತಿ? ಈಗ ಸುಮಾರು ಬೆಂಗಳೂರು ಟು ಬೆಳಗಾಂ ಅಂತ ಲೆಕ್ಕ ಇಟ್ಕೊಂಡ್ರೆ 150 ರೂಪಾಯಿಂದ 200 ರೂಪಾಯಿ ಜಾಸ್ತಿ ಆಗುತ್ತೆ ಸರ್. ಕಾರಣ ಇಷ್ಟೇ, ಇವತ್ತು ಪ್ರತಿಯೊಂದು ವಾಹನಕ್ಕೂ ಒಂದು ಟ್ರಿಪ್ಪಿಗೆ ನಾನು ಹೇಳ್ತಾ ಇರೋದು 900ರಿಂದ 1000 ರೂಪಾಯಿ ಖರ್ಚು ಬರುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಈ 1000 ರೂಪಾಯಿ ಹೊಣೆಗಾರಿಕೆಯನ್ನು ಪ್ರಯಾಣಿಕರಿಂದನೇ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ತಮಗೆ ಗೊತ್ತಿದೆ, ಖಾಸಗಿ ಸಾರಿಗೆ ಅನ್ನೋದು ಈ ಒಂದು ಶಕ್ತಿ ಯೋಜನೆಯಿಂದ ನಿಶ್ಶಕ್ತಿಯಾಗಿದೆ, ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಖಾಸಗಿ ಸಾರಿಗೆ ಒಂದು ರೀತಿಯಲ್ಲಿ ನಾಶವಾಗುವ ಅಂಚಿನಲ್ಲಿ ನಾವು ಈಗ ನೀವು 20%, 30% ಎಷ್ಟು ಜಾಸ್ತಿ ಮಾಡ್ಲಿಕ್ಕೆ ಮುಂದಾಗಿರೋದು? ಸರ್, ಡಿಪೆಂಡ್ ಅಪಾನ್ ರೂಟು 20ರಿಂದ 30% ಮಾಡಲೇಬೇಕಾದಂಥ ಇದು ಉದ್ಭವ ಆಗಿದೆ ಸರ್. ಯಾವ್ಯಾವ ಸರ್ ರೂಟ್, ಯಾವ್ಯಾವ ರೂಟ್ ಎಷ್ಟೆಷ್ಟು ಜಾಸ್ತಿ ಆಗ್ಬೋದು? ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಬೆಳಗಾಂ ನಾನು ಹೇಳಿದೆ, ಅದರಲ್ಲಿ ಇವಾಗ 1000 ರೂಪಾಯಿ ಇದೆ, 1100, 1150 ರೂಪಾಯಿ, 200 ರೂಪಾಯಿ ತನಕ ಆಗ್ಬೋದು. ಆಮೇಲೆ ಬೆಂಗಳೂರು ಟು ಮ್ಯಾಂಗ್ಳೂರು ಬಂದು 1000 ರೂಪಾಯಿ ಇದೆ, 1100, 1150 ರೂಪಾಯಿ ಆಗುತ್ತೆ. ಉಡುಪಿ, ಮಣಿಪಾಲು, ಭಟ್ಕಳ, ಈ ರೀತಿ ಆ ರೇಂಜ್, ಆ ರೂಟಲ್ಲಿದ್ದಂಥ ರೇಂಜ್ಗೆ ಸಂಬಂಧಪಟ್ಟಂಗೆ ಒಂದು 100ರಿಂದ 150 ರೂಪಾಯಿ ಪರ್ ಸೀಟು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಸರ್. 200 ರೂಪಾಯಿ ತನಕನೂ ಆಗ್ಬೋದು. ಕೆಲವೊಂದು ರೂಟುಗಳು ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಸರ್, ತಾವು ಹೈವೇಗಳಲ್ಲಿ ನೋಡಿದ್ರೆ ಎಷ್ಟೋ ಪೆಟ್ರೋಲ್ ಬಂಕ್ಗಳು ನಯಾರ ಆಗಿರ್ಬೋದು, ಈ ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳೆಲ್ಲ ಬಂಕ್ಗಳೇ ಮುಚ್ಚಿದೆ. ಸೊ ಈ ಒಂದು ಇದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಏಕೆಂದರೆ ಕೆಲವೊಮ್ಮೆ ನಮಗೆ ಪ್ರೈವೇಟವರು ಏನು ಮಾಡ್ತಾಯಿದ್ರು, 1 ರೂಪಾಯಿ ನಮಗೆ ಡಿಸ್ಕೌಂಟ್ ಕೊಡ್ತಾಯಿದ್ರು. ಇವತ್ತು ಆ ಡಿಸ್ಕೌಂಟ್ ಕೂಡ ಸಿಗೋದು ಕಮ್ಮಿ ಆಗಿದೆ. ನಮ್ಮಲ್ಲಿ ಇವತ್ತು ಹೊಡೆತ ಡಬಲ್ ಆಗಿ ಪರಿಣಮಿಸಿದೆ. ಒಂದು ಪ್ರೈವೇಟಲ್ಲಿ ಸಿಗ್ತಾ ಇದ್ದಂಥ ಡಿಸ್ಕೌಂಟು ಸಿಗ್ತಾ ಇಲ್ಲ. ಅದು ಪ್ರೈವೇಟಲ್ಲಿ ಇವಾಗ ಮಾಮೂಲಿ ಆರ್ಡಿನರಿ ಕಂಪನಿಗಳು, ಗೌರ್ಮೆಂಟ್ ಕಂಪನಿಗಳಿಗಿನ್ನ ಇವತ್ತು ನಾವು ಪ್ರೈವೇಟ್ ಕಂಪ್ನಿಗಳಿಗೆ ಹೋದರೆ 5 ರೂಪಾಯಿ ಜಾಸ್ತಿ ಆಗ್ತಾಯಿದೆ. ಎಲ್ಲ ಬಸ್ನವರು ಇವತ್ತಿಂದನೇ ಇದು ಮಾಡ್ತಾರಾ? ಖಂಡಿತ ಜಾರಿ ಮಾಡ್ತಾರಾ? ಖಂಡಿತ ಸರ್. ನಾವು ಇವತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ನಮ್ಮ ಬಸ್ ಮಾಲೀಕರು ಒಂದು ಇದು ಕೊಟ್ಟಿದ್ದಾರೆ, ಅಡ್ವೈಸ್ ಕೊಟ್ಟಿದ್ದಾರೆ. ಎಲ್ಲ ನಾವು ಮಾಡಲೇಬೇಕು, ಉಳಿಲೇಬೇಕು ಅನ್ನೋಂಗಿದ್ರೆ, ಯಾಕೆಂದರೆ ಸರ್ಕಾರದ ತೆರಿಗೆ ಆಗಿರ್ಬೋದು ಅಥವಾ ಡೀಸೆಲ್ ಹೈಕ್ ಆಗಿರ್ಬೋದು, ಒಂದರ ಮೇಲೆ ಒಂದು ಹೊಡೆತ ಬೀಳ್ತಾನೆ ಇದೆ. ಆ ಕಾರಣದಿಂದ ಮಾಡಲೇಬೇಕಾದಂಥ ಪರಿಸ್ಥಿತಿ ಇವತ್ತು ಬಸ್ ಮಾಲೀಕರಿಗೆ ಬಂದಿದೆ. ಬಟ್ ಜನಸಾಮಾನ್ಯರಿಗೆ, ಗ್ರಾಹಕರಿಗೆ, ಓಡಾಡೋರಿಗಂತೂ ತೊಂದರೆ ಅಲ್ವಾ ಇದು? ಖಂಡಿತ ಸರ್. ಇವತ್ತು ತಮಗೆ ಗೊತ್ತಿದೆ, ಇವತ್ತು ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ದಯವಿಟ್ಟು ತಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಇದನ್ನು. ಯಾಕೆಂದರೆ ಒಂದು ರೀತಿಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಅಂದರೆ ನೀವೇ ರೇಟ್ ಜಾಸ್ತಿ ಮಾಡಿದ್ರೆ ಏನು ಮಾಡೋಣ? ಖಂಡಿತ ಸರ್. ಇವತ್ತು ಅವ್ರಿಗೆ ಕಾರಲ್ಲಿ ಹೋದಾಗ ಅವ್ರಿಗೆ ಆಗುವಂಥ ದರದ ಏನು ದುಬಾರಿ ದರ ಏನಿತ್ತು, ಇವತ್ತು ಅವ್ರಿಗೆ 500 ರೂಪಾಯಿ 600 ರೂಪಾಯಿ ಕಮ್ಮಿ ಆಗುತ್ತೆ ಇನ್ನೂ ಪರ್ ಸೀಟ್ ಲೆಕ್ಕ ಹಾಕ್ಕೊಂಡ್ರೆ. ಇವಾಗ ಇಬ್ಬಿಬ್ರು ಕಾರಲ್ಲಿ ಓಡಾಡ್ತಾ ಇದ್ರು, ಇವತ್ತು ಬಸ್ಸಲ್ಲಿ ಓಡಿದ್ರೆ ಅವ್ರಿಗೆ 500 ರೂಪಾಯಿ 600 ರೂಪಾಯಿಗೆ ಇವತ್ತು 20 ಪೈಸಾ ಹೆಚ್ಚಳ ಮಾಡಿದ ಕೂಡಲೇ ನೀವು ಜಾಸ್ತಿ ಮಾಡ್ತಿರಲ್ಲ, ಅಷ್ಟು ಶಕ್ತಿ ಇಲ್ವಾ ಸರ್ ನಿಮಗೆ? ಖಂಡಿತ ಶಕ್ತಿ ಇಲ್ಲ ಸರ್. ಇವತ್ತು ಸರ್ಕಾರದ ಯೋಜನೆಗಳು, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮೇಲೆ ಇ ವಿ ತನ್ನಿ ಅಂತ ಇದ್ದಾರೆ. ಇವತ್ತು ಇ ವಿ ವಾಹನಗಳು ಮಾರ್ಕೆಟಿಗೆ ಬರ್ತಾ ಇದೆ. ಇ ವಿ ವಾಹನಗಳು ಮಾರ್ಕೆಟಿಗೆ ಬಂದು ಕಾಂಪಿಟೇಷನ್ ಯಾರಿಗೆ ಕೊಡ್ತಾ ಇದ್ದಾರೆ ಸರ್? ಎಷ್ಟೋ ದಶಕಗಳಿಂದ, ಡಿಕೇಡ್ಸಿಂದ ಸೇವೆ ಕೊಟ್ಕೊಂಡ್ಬಂದಿರತಕ್ಕಂಥ ಖಾಸಗಿ ವಾಹನಗಳಿಗೆ ಕೊಡ್ತಾ ಇದೆ. KSRTC ಇವತ್ತು ನಾನು ಕೇಳೋದು ಸರ್, ಸರ್ಕಾರವನ್ನು ತಾವು ಕೇಳಬೇಕು. ಇವತ್ತು ಶಕ್ತಿ ಯೋಜನೆಯಿಂದ ಯಾರ ದುಡ್ಡಲ್ಲಿ ಶಕ್ತಿ ಯೋಜನೆ ಕೊಡ್ತಾ ಇದ್ದಾರೆ? ಒಂದು ಖಾಸಗಿ ಬಸ್ ಮಾಲೀಕರು ಕಟ್ತಾ ಇರ್ತಕ್ಕಂಥ ರಸ್ತೆ ತೆರಿಗೆಯಿಂದ ಇವತ್ತು ಇವರು KSRTC ನಡೆಸಬೇಕಾ? ಈ ರೀತಿ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಮ ನಿಜ ಹೇಳಬೇಕು ಅಂತಂತಂದರೆ, ಇವತ್ತು STA ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಎಂಟೈರ್ ಆಫೀಸ್ ನಡೀತಾ ಇರತಕ್ಕಂಥದ್ದು ಖಾಸಗಿ ಬಸ್ ಮಾಲೀಕರು ಕಟ್ತಾ ಇರತಕ್ಕಂಥ ರಸ್ತೆ ತೆರಿಗೆಯಿಂದ. ಸರ್, ಇವತ್ತು ರಾತ್ರಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರು, ಎಲ್ಲ ಖಾಸಗಿ ಬಸ್ಗಳು, ದೊಡ್ಡ ದೊಡ್ಡ ಕಂಪನಿಗಳ ಬಸ್ಗಳಿದ್ದಾವೆ, ಅವು ಕೂಡ ರೇಟ್ ಜಾಸ್ತಿ ಆಗುತ್ತಾ? 100% ಎಲ್ಲರೂ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ, ಮಾಡ್ತಾರೆ. ಮತ್ತು ಇವತ್ತು ಏನು ನಮ್ಮಲ್ಲಿ ಇವತ್ತು ಇದಾಗಿರೋದು, ಈಗ ಆಲ್ರೆಡಿ ಕೆಲವೆಲ್ಲ ನಿಮಗೆ ಗೊತ್ತಿದೆ, ನಮ್ಮದೆಲ್ಲ ಆನ್ಲೈನ್ ಸಿಸ್ಟಮ್ ಬುಕ್ಕಿಂಗ್ ಆಲ್ಮೋಸ್ಟ್ 75% ಆಗಿಬಿಟ್ಟಿದೆ. ಅದರಿಂದ ಇವತ್ತು ಬುಕ್ಕಿಂಗ್ ಮಾಡೋಂಥ, ಇವತ್ತು ನಾಳೆ ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಇವತ್ತು ಉಳಿದಿರ್ತಕ್ಕಂಥ ಏನು 5-6 ಸೀಟು 7 ಸೀಟು ಉಳಿದಿರ್ತಕ್ಕಂಥ ಆ ರೀತಿ ಪ್ರಯಾಣಿಕರಿಗೆ ಮಾತ್ರ ತೊಂದರೆ ಆಗುತ್ತೆ ಹೊರತು, ಅವ್ರಿಗೆ ಮಾತ್ರ ಹೆಚ್ಚಳ ಆಗುತ್ತೆ ಹೊರತು, ಇನ್ನು ನಾಳೆಯಿಂದ ಎಲ್ರಿಗೂ ಯಾರು ಬುಕ್ಕಿಂಗ್ ಮಾಡ್ತಾರೆ ಅವ್ರಿಗೆಲ್ರಿಗೂ ಇದು ಅನ್ವಯಿಸುತ್ತೆ ಸರ್. ಗೌರ್ಮೆಂಟ್ಗೆ ಏನಾದರೂ ಈ ಸಂದರ್ಭದಲ್ಲಿ ಮನವಿ ಏನಾದರೂ ಇದೆಯಾ? ಖಂಡಿತ ನಾವು ಮನವಿಯನ್ನು ಮಾಡಬೇಕು ಸರ್. ಯಾಕೆಂದರೆ ನಾವು ಆಲ್ರೆಡಿ ಮಾನ್ಯ ಮಂತ್ರಿಗಳ ಹತ್ರ ಕೇಳಿದ್ದೀವಿ, ದಯವಿಟ್ಟು ನಮಗೆ ರಸ್ತೆ ತೆರಿಗೆಯನ್ನು ಕಡಿತಗೊಳಿಸಿ. ಒಂದು ನಮ್ಮಲ್ಲಿ ಇವತ್ತು ರಸ್ತೆ ತೆರಿಗೆ ಸ್ಟೇಜ್ ಕ್ಯಾರೇಜ್ಗೆ, ಸಾಮಾನ್ಯ ವರ್ಗಕ್ಕೆ ಸೇವೆ ಕೊಡುವಂಥ ಸ್ಟೇಜ್ ಕ್ಯಾರೇಜ್ಗೂ ಕೂಡ 50,000 ರೂಪಾಯಿ ನಾವು ತೆರಿಗೆಯನ್ನು ಕಟ್ತಾ ಇದ್ದೀವಿ ಕ್ವಾರ್ಟರ್ಲಿ, ವರ್ಷಕ್ಕಲ್ಲ. ಅದರಿಂದ
ನೀವು ಅದನ್ನೂ ಕಮ್ಮಿ ಮಾಡಿ. 2 ಲಕ್ಷ ಕಡಿಮೆ ಮಾಡಿದ್ರೆ ಏನಾದರೂ ನೀವು ಕಡಿಮೆ ಮಾಡ್ತೀರಾ? ಖಂಡಿತ ಕಡಿಮೆ ಮಾಡ್ತೀವಿ ಸರ್. ಖಂಡಿತ ರಸ್ತೆ ತೆರಿಗೆ ಕಡಿಮೆ ಆದ ಪಕ್ಷದಲ್ಲಿ ನಾವು ಕಡಿಮೆ ಮಾಡುವಂಥದ್ದು ಮಾಡ್ತೀವಿ ಸರ್. ಇದು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ಮಾತು. ಕ್ಯಾಮ್ರಾ ಪರ್ಸನ್ ರಾಡಿ ಜೊತೆ ಶರಣು ಹಂಪಿ, ನ್ಯೂಸ್ 18.